ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಷ್ಟ್ರ ರಾಜಕಾರಣದ ಅತಿ ದೊಡ್ಡ ಬೆಳವಣಿಗೆ. ರಿಸಲ್ಟ್ ಬೆನ್ನಲ್ಲೇ ಮತ್ತೊಂದು ಆಘಾತ ನರೇಂದ್ರ ಮೋದಿ ಆ್ಯಂಡ್ ಟೀಮ್ಗೆ. ಇದನ್ನು ಬಹುಶಃ ಊಹೆ ಮಾಡಿರಲಿಕ್ಕಿಲ್ಲ, ಇಂಥದ್ದೊಂದು ದಿಢೀರ್ ಬೆಳವಣಿಗೆ ಆಗಬಹುದು ಅಂತ. ಯೋಗಿ ಸುತ್ತ ಮೊನ್ನೆಯಷ್ಟೇ ದೊಡ್ಡ ವಿಚಾರಗಳು ಓಡಾಡ್ತೀವಿಯಲ್ಲ, ಅದರ ಬೆನ್ನಲ್ಲೇ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಸಲ ನೆನಪು ಮಾಡ್ಕೊಂಡು ಬಿಡೋಣ, ಉತ್ತರ ಪ್ರದೇಶದಲ್ಲಿ UPಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ. UPಯಲ್ಲಿ ಯೋಗಿ ಆದಿತ್ಯನಾಥ್ ಕುರ್ಚಿಯನ್ನೇ ಬುಲ್ಡೋಸ್ ಮಾಡೋದಿಕ್ಕೆ ಪ್ರಯತ್ನಗಳಾಗ್ತಿವೆ. ಬುಲ್ಡೋಸರ್ ಬಾಬಾಗೆ ಶಾಕ್ ಕೊಡೋದಿಕ್ಕೆ ದೊಡ್ಡ ಟೀಮ್ನ ಪ್ರಯತ್ನವೇ ಶುರುವಾಗಿದೆ. ಯೋಗಿ ಆದಿತ್ಯನಾಥ್ ಕರೆದಂಥ ಮೀಟಿಂಗಿಗೂ ಯಾರೂ ಬರ್ತಾ ಇಲ್ಲ. ಕೇಶವ್ ಪ್ರಸಾದ್ ಮೌರ್ಯ ಅಲ್ಲಿನ DCM ಯೋಗಿ ನೇತೃತ್ವದ ಯಾವುದೇ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಅಟೆಂಡ್ ಮಾಡ್ತಾ ಇಲ್ಲ ಕಳೆದ ಒಂದೂವರೆ ತಿಂಗಳಿಂದ. ಅದೆಲ್ಲ ನೋಡಿದ್ವಿ. ಅದಾದ ಮೇಲೆ ಡೆಲ್ಲಿಗೆ ಹೋದ್ರು. ಡೆಲ್ಲಿಲಿ ಮೋದಿ ನಡ್ಡಾ ಅವ್ರ ಜೊತೆಗೆಲ್ಲ ರಾಜ್ಯಾಧ್ಯಕ್ಷ, ಈ ಕಡೆ ಕೇಶವ್ ಪ್ರಸಾದ್ ಮೌರ್ಯ ಮೀಟಿಂಗ್ಗಳು ಗಂಟೆಗಟ್ಟಲೆ ಮೀಟಿಂಗ್ಗಳಾಗಿರೋದು. ಅಲ್ಲಿನ BJP ಅಧ್ಯಕ್ಷ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ದಿಢೀರ್ ಸುದ್ದಿ ಈಗ ಸದ್ದು ಮಾಡ್ತಾ ಇದೆ. ಸೊ ಎಲೆಕ್ಷನ್ ಎಫೆಕ್ಟ್ ಏನಲ್ಲ, ಅಲ್ಲಿನ UP BJPಯಲ್ಲೇ ದೊಡ್ಡ ಬದಲಾವಣೆ ತರಬೇಕು ಅನ್ನೋ ರೀತಿಯಲ್ಲಿ ಏನೋ ಸೃಷ್ಟಿಸೋದಿಕ್ಕೆ ಹೊರಟಿದ್ದಾರಾ ಅನ್ನೋ ಮಟ್ಟಿಗೆ ಚರ್ಚೆಗಳು ಶುರುವಾಗಿವೆ. ತಡ ಮಾಡದೆ ಯೋಗಿ ಆದಿತ್ಯನಾಥ್ ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಏನೋ ಚರ್ಚೆ ಮಾಡ್ಕೊಂಡು ಬರ್ತಾರೆ. ಸರ್ಕಾರ ಭದ್ರ ಮಾಡ್ಕೊಳ್ಳೋ ಪ್ರಯತ್ನವ ಅನ್ನೋ ಸುದ್ದಿಗಳು ಸದ್ದು ಮಾಡ್ತವೆ. ಒಟ್ನಲ್ಲಿ ಅವ್ರಿಗೆ ಕುರ್ಚಿ ಟೆನ್ಷನ್ ಕೊಡೋದಿಕ್ಕೆ, ಈ ಫಲಿತಾಂಶದ ಹೊಣೆಗಾರರನ್ನಾಗಿ ಮಾಡೋದಿಕ್ಕೋ ಅಥವಾ ಎಲ್ಲ ಅವರಿಂದಾನೇ, ಅವರ ನಡವಳಿಕೆಯಿಂದಾನೇ ಸಮಸ್ಯೆ ಆಗ್ತಾ ಇದೆ ಅಂತ ಬಿಂಬಿಸೋದಿಕ್ಕೋ ಒಂದು ಪ್ರಯತ್ನ ಅಂತೂ ಆಗ್ತಿದೆ. ಅದು ಓಪನ್ ಆಗಿ ಸಿಡಿದಿದೆ ಈಗ UPಯಲ್ಲಿ. ಇದಲ್ಲ ಸುದ್ದಿ. ಈಗ ಇದಾಗ್ತಿರೋ ಹೊತ್ತಲ್ಲಿ ಮೋದಿಯ ಕಡೆಗೆ ಸಿಡಿದ ಅಗ್ನಿ ಕ್ಷಿಪಣಿ ನೋಡಿ. RSS ಮೋಹನ್ ಭಾಗವತ್ ಅವರು ರಿಸಲ್ಟ್ ಬಂದ ಮೇಲೆ ಸರ್ವಾಧಿಕಾರಿ, ಅಹಂಕಾರಿ ಅಂತೆಲ್ಲ ಬಾಣ ಬಿಟ್ರು. ಯಾವಾಗಲೂ ಜನರ ಸೇವೆ ಮಾಡೋದಕ್ಕೆ ಇಚ್ಛೆ ಪಡೋರು ಅಹಂಕಾರವನ್ನು ತಲೆಗೇರಿಸ್ಕೊಳ್ಬಾರದು ಅಂತೆಲ್ಲ ನೇರ ಮೋದಿಯತ್ತ ಬಾಣ ಬಿಟ್ರು. ಎಲೆಕ್ಷನ್ ಸರಿಯಾಗಿ ನಡೆದಿಲ್ಲ ಅನ್ನೋ ತನಕ, ಅಂದರೆ ಎಲೆಕ್ಷನ್ ಪ್ರಾಸೆಸ್ ಬಗ್ಗೆ ಅಲ್ಲ, ಬಟ್ ಎಲೆಕ್ಷನ್ನಲ್ಲಿ ಪ್ರಚಾರ, ಪ್ರತಿಪಕ್ಷಗಳ ವಿರುದ್ಧ ಮಾತು ಕಥೆ ಇದೆಲ್ಲವನ್ನ ಟೇಕ್ಸಿದ್ರು. ಮಣಿಪುರದಲ್ಲಿ ಯಾರು ಗಮನನೇ ಕೊಡ್ತಾ ಇಲ್ಲ ಅನ್ನೋ ತನಕ ಮೋದಿ ಸರ್ಕಾರಕ್ಕೆ ಚಾಟಿ ಬೀಸಿದ ನೆನಪಿದೆ. ಅದಾದ್ಮೇಲೆ ಸಮಜಾಯಿಷಿ ಕೊಡೋ ಪ್ರಯತ್ನ ಆಯ್ತು, ಮತ್ತೊಂದಾಯ್ತು. ಬರೀ ಮೋಹನ್ ಭಾಗವತ್ ಅವರಲ್ಲ, ಇನ್ನೂ ಕೆಲವು ಪ್ರಮುಖ ನಾಯಕರು ಮೋದಿ ಸೋಲಿಗೆ ಏನು ಕಾರಣ, ಅಂದ್ರೆ ಈ ಫಲಿತಾಂಶಕ್ಕೆ ಏನು ಕಾರಣ, ರಾಮ ಮಂದಿರದ ಸುತ್ತ ಬಿಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದು ನೋಡಿದ್ವಿ. ಆಮೇಲೆ ಅದು ವಾಪಸ್ ತಗೊಂಡು ಅದು ಹಂಗಲ್ಲ ಹಿಂಗೆ ಅಂತ ಸಮಜಾಯಿಷಿ ಮಾಡೋದಿಕ್ಕೆ ಪ್ರಯತ್ನ ಪಟ್ಟಿದ್ದನ್ನು ನೋಡಿದ್ವಿ. ರಾಮನನ್ನ ವಿರೋಧಿಸಿದವರು ಸೋತ್ರು ಪ್ರತಿಪಕ್ಷದವ್ರ ಕಡೆಗೆ, ಆದರೆ ರಾಮನನ್ನ ಪ್ರೀತಿಸಿದಂತೆ ಮಾಡಿ ಅಹಂಕಾರ ಹೆಚ್ಚಿಸ್ಕೊಂಡವರು ಕೂಡ ಪೆಟ್ಟು ತಿಂದ್ರು ಅನ್ನುವಂಥ ಹೇಳಿಕೆಗಳು ಸಿಡಿದ್ವು ಅಲ್ವಾ. ಈಗ ನೋಡಿ, ಇಷ್ಟು ದಿನ ಸಣ್ಣ ಪಟಾಕಿಗಳು ಬ್ಲಾಸ್ಟ್ ಆದರೆ ಈಗ ಬಿಗ್ ಬಾಂಬ್ ಬ್ಲಾಸ್ಟ್ ಆಗಿದೆ. ದೇವರಾಗೋ ಆಸೆ ಇರೋರಿಗೆ ಭವಿಷ್ಯವೇ ಗೊತ್ತಿಲ್ಲ ಅಂತ ಮೋಹನ್ ಭಾಗವತ್ ಅವರು ಗುಡುಗಿದ್ದಾರೆ. ಟೈಮಿಂಗ್ಸ್ ನೋಡಬೇಕು. ಒಂದು ಕಡೆ ಯೋಗಿ ಕುರ್ಚಿ ಶೇಕ್ ಮಾಡುವ ಪ್ರಯತ್ನ ಆಗ್ತಿರೋ ಹೊತ್ತಲ್ಲಿ ಮೋಹನ್ ಭಾಗವತ್ ಅವರು ಒಂದು ಪ್ರಮುಖ ಕಾರ್ಯಕ್ರಮದಲ್ಲಿ ಗುಡುಕ್ತಾರೆ. ದೇವರಾಗೋ ಆಸೆ ಇರೋರು ಅಂದ್ರೆ ಯಾರನ್ನ ಟಾರ್ಗೆಟ್ ಮಾಡ್ತಿರೋದು? ಪ್ರತಿಪಕ್ಷಗಳು ಈಗ ಮೋದಿಯನ್ನ ಸ್ವಯಂ ಘೋಷಿತ ದೇವಮಾನವ ಅನ್ನೋ ರೀತಿಯಲ್ಲಿ ತಾನೇ ದೇವರು ಅಂತ ಮೋದಿ ಹೇಳ್ಕೊಂಡಿದ್ದಾರೆ ಅಂತಾನೆ ಅಲ್ವಾ ಟೀಕೆ ಮಾಡ್ತಿರೋದು. ನಾನು ಬಯಾಲಜಿಕಲ್ ಅಲ್ಲ ಅಂತ ನನಗೆ ನನ್ನ ತಾಯಿ ತೀರ್ಕೊಂಡ ಮೇಲೆ ಅನಿಸ್ತು, ದೇವರೇ ಕಳಿಸ್ಕೊಟ್ಟಿದ್ದಾರೆ ಅಂತ ಅನಿಸ್ತು ಅಂತ ಪ್ರಚಾರದ ಸಂದರ್ಭದಲ್ಲಿ ಹೇಳಿದಾಗಿಂದ ಪ್ರತಿಪಕ್ಷಗಳು ಅದನ್ನು ಬಿಡ್ತಾ ಇಲ್ಲ. ತಾನೇ ದೇವರು ಅಂದಿದ್ದಾರೆ ಮೋದಿ ಅಂತ ಹೇಗೆ ಟೀಕಿಸ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಈಗ ಮೋಹನ್ ಭಾಗವತ್ ಅವರು ಹೇಳ್ತಾರೆ, ದೇವರಾಗೋ ಆಸೆ ಇರೋರಿಗೆ ಭವಿಷ್ಯವೇ ಗೊತ್ತಿಲ್ಲ ಅಂತ. ಇದನ್ನ ಕಾಂಗ್ರೆಸ್ ಮೋದಿ ಕಡೆಗೆ RSS ಹಾರಿಸಿದ ಅಗ್ನಿ ಕ್ಷಿಪಣಿ ಅಂತ ಟೇಕಿಸ್ತಾ ಇದೆ, ಆಡಿಕೊಂಡು ನಗ್ತಾ ಇದೆ. ಏನೇನು ಹೇಳಿದ್ರು ನೋಡಿ. ಸ್ವಯಂ ಅಭಿವೃದ್ಧಿಯ ಹಾದಿಯಲ್ಲಿ ಒಬ್ಬ ವ್ಯಕ್ತಿ ಸೂಪರ್ ಮ್ಯಾನ್ ಆಗೋದಿಕ್ಕೆ ಬಯಸಬಹುದು. ಸ್ವಯಂ ಅಭಿವೃದ್ಧಿಯ ಹಾದಿಯಲ್ಲಿ ಒಬ್ಬ ವ್ಯಕ್ತಿ ಸೂಪರ್ ಮ್ಯಾನ್ ಆಗುವ ಕನಸನ್ನ ಕಾಣಬಹುದು. ನಂತರ ದೇವತೆ ಮತ್ತು ಭಗವಾನ್ ವಿಶ್ವರೂಪ ಆಗೋದಿಕ್ಕೆ ಹಾತೊರೆಯಬಹುದು. ಎಂತಹ ಕಟುನುಡಿಗಳನ್ನಾಡಿದ್ದಾರೆ ಮೋಹನ್ ಭಾಗವತ್ ಅನ್ನೋದನ್ನ ನೋಡೋಣ, ಮತ್ತು ಅದಕ್ಕೆ ಕಾರಣ, ಅದರ ಪರಿಣಾಮ ಅದನ್ನು ನೋಡ್ತಾ ಹೋಗೋಣ. ಮುಂದೆ ಏನೇನಾಗತ್ತೆ ಅನ್ನೋದನ್ನ ಅರಿಯೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಈ ಸೂಪರ್ ಮ್ಯಾನ್ ಆಗೋದಿಕ್ಕೆ ಹೊರಟಿದ್ದಾರಲ್ಲ, ಅವರು ಮುಂದಿನ
ಭವಿಷ್ಯ ಏನಾಗತ್ತೆ ಇನ್ನು ಮುಂದೆ ಅನ್ನೋದನ್ನು ಅರಿಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಹೆಸರು ಹೇಳದೆ, ಯಾರ ಹೆಸರು ಹೇಳ್ತಿಲ್ಲ ಅವರು, ಅರ್ಥ ಆಗೋರ್ಗೆ ಅರ್ಥ ಆಗತ್ತೆ. ಮಹತ್ವಾಕಾಂಕ್ಷೆಗೆ ಅಂತ್ಯವಿಲ್ಲದ ಕಾರಣ ಜನ ಮನುಕುಲದ ಕಲ್ಯಾಣಕ್ಕಾಗಿ ಪಟ್ಟು ಬಿಡದೆ ಶ್ರಮಿಸಬೇಕು ಅನ್ನೋ ಮಾತನ್ನಾಡ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಬಿಟ್ಟಿರುವ ಅಗ್ನಿ ಕ್ಷಿಪಣಿ ಈಗ ಎಲ್ಲೆಡೆ ಕಂಪನ ಸೃಷ್ಟಿ ಮಾಡಿದೆ. ಪ್ರಧಾನಿ ಮೋದಿ ಅವರು ಲೋಕಸಭೆ ಚುನಾವಣೆ ವೇಳೆ ನಾನು ಜೈವಿಕವಾಗಿ ಜನಿಸಿದಂತೆ ಭಾಸವಾಗ್ತಿಲ್ಲ ಅಂತ ಹೇಳಿದ್ರಲ್ಲ, ಈಗ ದೇವರಾಗೋದಕ್ಕೆ ಹೊರಟವರಿಗೆ ದೇಶದ ಭವಿಷ್ಯದ ಚಿಂತೆ ಇಲ್ಲ ಅಂತ ಕುಟುಕಿರೋದು ಮೋಹನ್ ಭಾಗವತ್ ಅವರು ಅಚ್ಚರಿಗೆ ಕಾರಣ ಆಗಿದೆ. ಅಷ್ಟೇ ಅಲ್ಲ, ನೋಡಿ ಏನು ಹೇಳ್ತಾರೆ, ದೇಶದ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಅಂತಾರಲ್ವಾ. ಮತ್ತು ಈಗೇನಾದ್ರೂ ಒಳ್ಳೇದಾಗ್ತಿದ್ರೆ ಅದು ಎಲ್ಲರೂ ಸೇರ್ಕೊಂಡು ಮಾಡಿದ ಕೆಲಸ. ದೇಶದ ಏಳಿಗೆಗೆ ತುಂಬಾ ಜನ ಕಷ್ಟಪಟ್ಟಿದ್ದಾರೆ. ದೇಶದ ಏಳಿಗೆಗಾಗಿ ಅನೇಕ ಜನರ ಪರಿಶ್ರಮ ಈಗ ಫಲ ಕೊಡ್ತಿದೆ ಅಂತಾರೆ RSS ನ ಮುಖ್ಯಸ್ಥ ಮೋಹನ್ ಭಾಗವತ್. ಸೊ ಈಗ ದೇಶ ಎಲ್ಲಿ ಹೋಗ ನಿಂತಿದೆಯೋ ಆರ್ಥಿಕವಾಗಿ ಇನ್ನಿತರ ವಿಚಾರಗಳಲ್ಲಿ ದೇಶ ಸೂಪರ್ ಪವರ್ ಆಗಿದೆಯಲ್ಲ, ಅದು ಮೋದಿ ಮಾಡಿದ್ದಲ್ಲ, ಹಲವರ ಏಳಿಗೆಯ ಪರಿಶ್ರಮದ ಫಲ ಅಂತ ನೇರವಾಗಿಯೇ ಕುಟುಕಿದಂತೆ ಕಾಣಿಸ್ತಾ ಇದೆ. ದೇಶದ ಅಭಿವೃದ್ಧಿಗಾಗಿ ಎಲ್ಲರೂ ಒಗ್ಗಟ್ಟಿನ ಮಂತ್ರ ಜಪಿಸಬೇಕು ಅಂತಾರೆ, ಅಷ್ಟಕ್ಕೆ ನಿಲ್ಲೋದಿಲ್ಲ. ಇನ್ನೂ ಹೇಳ್ತಾರೆ ನೋಡಿ, ಅವರು ಆಡಿರುವ ಮಾತುಗಳು, ಭಾರತೀಯರು ತಮ್ಮದೇ ರೀತಿಯ ಸ್ವಭಾವ ಹೊಂದಿದವರು, ಯಾವುದೇ ಹೆಸರು ಅಥವಾ ಖ್ಯಾತಿಯ ಅಪೇಕ್ಷೆ ಇಲ್ಲದೆ ಅನೇಕ ಮಂದಿ ದೇಶದ ಕಲ್ಯಾಣಕ್ಕಾಗಿ ದುಡಿತಾ ಇದ್ದಾರೆ. 33 ಕೋಟಿ ದೇವತೆಗಳಿದ್ದು 3800ಕ್ಕೂ ಹೆಚ್ಚು ಭಾಷೆಗಳನ್ನ ಮಾತನಾಡೋರಿದ್ದಾರೆ. ಎಲ್ಲರೂ ಭಿನ್ನ, ಆದ್ರೆ ಯಾರಿಗೂ ಅಹಂಕಾರ ಇಲ್ಲ. ಅದೇ ಭಾರತೀಯರ ವೈಶಿಷ್ಟ್ಯ. ಎಲ್ಲರೂ ಹೊಂದಿಕೊಂಡು ಬದುಕೋದೇ ಭಾರತೀಯರ ವೈಶಿಷ್ಟ್ಯ. ಅದು ಯಾವ ದೇಶದಲ್ಲೂ ಕಾಣೋದಕ್ಕೆ ಸಾಧ್ಯವಿಲ್ಲ ಅಂತ ನಮ್ಮ ದೇಶದ ವಿವಿಧತೆಯಲ್ಲಿ ಏಕತೆಯನ್ನ ಬಣ್ಣಿಸ್ತಾನೆ ಯಾರಿಗೆ ತಿವಿಯಬೇಕೋ ತಿವಿದಿದ್ದಾರೆ. ನೋಡಿ, ಇದಿಷ್ಟು RSS ಹೇಳ್ತಾ ಇರೋದು ಇದೆಲ್ಲ ಒಳ್ಳೇದಲ್ಲ. ಮತ್ತು ಈ ದೇವತೆ ಆಗೋದಿಕ್ಕೆ ಹೊರಟಿರುವಂಥವ್ರಿಗೆ ಭವಿಷ್ಯದಲ್ಲಿ ಏನಾಗಲಿಕ್ಕಿದೆ ಅನ್ನೋದು ಗೊತ್ತಿಲ್ಲ ಅಂತಾರೆ. ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್ ಅವರ ಕುರ್ಚಿ ಶೇಖ್ ಬೆಳವಣಿಗೆ ಆಗ್ತಿರೋದು. ಸೊ ಯೋಗಿ ಆದಿತ್ಯನಾಥ್ ಅವ್ರನ್ನ ಟಚ್ ಮಾಡೋದಕ್ಕೆ ಪ್ರಯತ್ನ ಶುರುವಾಗಿದ್ದಕ್ಕೇನೆ ಸಿಡಿದದ್ದಂತೆ ಕಾಣಿಸ್ತಾ ಇದೆ RSS. ಯೋಗಿ ಜೊತೆಗೆ ನಾವಿದ್ದೀವಿ, ಸಂಘ ಸುಮ್ಮನಿರಲ್ಲ, ಯೋಗಿ ಆದಿತ್ಯನಾಥ್ ಟಚ್ ಮಾಡಿದ್ರೆ ಎನ್ನುವ ಅತ್ಯಂತ ಭಯಂಕರ ಮೆಸೇಜ್ ಅನ್ನೇ ಕೊಟ್ಟಿದ್ದಾರೆ ಮೋಹನ್ ಭಾಗವತ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಇದನ್ನ ವಿಶ್ಲೇಷಣೆ ಮಾಡೋದಿಕ್ ಹೋದ್ರೆ ಈ ಎಲೆಕ್ಷನ್ ನಲ್ಲಿ ಬಿಜೆಪಿಯನ್ನ ಮೋದಿಯನ್ನ ಸೋಲಿಸಿದ್ದು ಅಂದ್ರೆ ಈ ಪರಿಸ್ಥಿತಿಗೆ ತಂದಿಟ್ಟಿದ್ದೇ RSS ಅನ್ನೋ ವಿಶ್ಲೇಷಣೆಗಳಾದ್ವಲ್ಲ. ನೇರವಾಗಿ ಕಾಂಗ್ರೆಸ್ಗೆ ಹೆಲ್ಪ್ ಮಾಡಬೇಕು ಅಂತಿಲ್ಲ. ಸದಾ ಮನೆ ಮನೆಗೂ ತೆರಳುತ್ತಿದ್ದ ಶಿಸ್ತಿನ ಸಿಪಾಯಿಗಳು ಸೈಲೆಂಟ್ ಆಗಿದ್ದೆ, ತಮ್ಮ ಪಾಡಿಗೆ ತಾವು ಇದ್ದಿದ್ದೆ, ನಿಮ್ಮ ಪಾಡಿಗೆ ನೀವು ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದೇ ಈ ಫಲಿತಾಂಶಕ್ಕೆ ಕಾರಣವಾಯ್ತಾ ಅನ್ನುವ ಚರ್ಚೆ ಎಲ್ಲೆಡೆ ಬಿರುಗಾಳಿಯಂತೆ ಹಬ್ಬಿತು. ರಿಸಲ್ಟ್ ಬರ್ತಾ ಇದ್ದ ಹಾಗೆ ಅದಕ್ಕೆ ಪೂರಕವಾಗಿ ಮೋಹನ್ ಭಾಗವತ್ ಅವರು ಎಂತೆಂಥ ಹೇಳಿಕೆಗಳನ್ನು ಕೊಟ್ಟರು ನೋಡಿದ್ದೀವಿ. ಈಗ ಅಗ್ನಿ ಕ್ಷಿಪಣಿ ಸಿಡಿದಿದೆ, ಕಾಂಗ್ರೆಸ್ಗೂ ಇದು ಆಹಾರವಾಗಿದೆ. ಮೋದಿ ನಂತರ ಇನ್ನೇನು ಅನ್ನುವ ಪ್ರಶ್ನೆಗಳೆಲ್ಲ ಬಂದಾಗ ಯೋಗಿ ಆದಿತ್ಯನಾಥ್ ಅವರ ಹೆಸರೇ ಬರ್ತಾ ಇದ್ದಿದ್ದು. ಈಗ ನೋಡಿದ್ರೆ ಯೋಗಿ ನಾಯಕತ್ವವನ್ನು ಟಚ್ ಮಾಡೋದಿಕ್ಕೆ ಹೋಗ್ತಿದ್ದಾರೆ ಅನ್ನೋ ಟೈಮಲ್ಲಿ ಅಂತಹ ಭಯಂಕರ ಬೆಳವಣಿಗೆ UPಯಲ್ಲಿ ಆಗ್ತಿರೋ ಹೊತ್ತಲ್ಲಿ RSS ತಿರುಗಿ ಬಿತ್ತ. ಇನ್ಯಾರಿಗೆ ಹೇಳೋಕ್ ಸಾಧ್ಯ? ಈ ಮಾತುಗಳನ್ನ ಪ್ರತಿಪಕ್ಷಗಳು, ಕಾಂಗ್ರೆಸ್ಸು, TMC ಇನ್ಯಾವುದೋ ಪಕ್ಷ ಉದ್ದೇಶಿಸಿ ಹೇಳಿದ್ದಾರಾ? ಇನ್ಯಾರನ್ನ ಉದ್ದೇಶಿಸಿ ಹೇಳಿದ್ದಾರೆ? ದೇವರಾಗೋದಿಕ್ಕೆ ಹೊರಟವರು ಅಂದ್ರೆ ಯಾರು? ಯಾರಾದ್ರೂ ಅರ್ಥ ಮಾಡ್ಕೊಳ್ಳಬಲ್ಲರು ಯಾರ ಕಡೆಗೆ ಈ ಕ್ಷಿಪಣಿ ಟಾರ್ಗೆಟ್ ಆಗಿದೆ ಅಂತ. ಸೊ ಯೋಗಿ ಸೇಫ್ ಮಾಡೋದಿಕ್ಕೆ ಈಗ RSS ಎಂಟ್ರಿ ಕೊಟ್ಟಿದ್ದು. ರಾಷ್ಟ್ರ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸುವಂತಹ ಪ್ಲಾನ್ ರೆಡಿ ಆಗಿದೆಯಾ? ಯೋಗಿ ಆದಿತ್ಯನಾಥ್ ಸುತ್ತ ಭವಿಷ್ಯದ ಲೆಕ್ಕಾಚಾರಗಳನ್ನ ಇಟ್ಕೊಂಡಿರುವಂತಹ RSS ಮೋದಿಗೆ ಪರ್ಯಾಯವಾಗಿ ಹಲವು ಶಕ್ತಿ ಕೇಂದ್ರಗಳನ್ನ ಈಗಾಗಲೇ ಸೃಷ್ಟಿಸಿರುವ, ಅಂದ್ರೆ ಅದು ಕಾಮನ್. ಒಬ್ಬ ನಾಯಕನೇ ಎಲ್ಲ ಅಂತ RSS ಯಾವತ್ತೂ ನೋಡಲ್ಲ. ಅಂತಹ ನೂರಾರು ನಾಯಕರು ನಮ್ಮಲ್ಲಿದ್ದಾರೆ ಮತ್ತು ಭವಿಷ್ಯಕ್ಕೆ ಬೇಕಲ್ಲ ಅಂತಾನೆ ಯೋಚನೆ ಮಾಡೋದು. ಸೊ ಅಂತಹ ನೂರಾರು ಮೋದಿ ಅಂತ ಶಕ್ತಿಯುತ ನಾಯಕರನ್ನ ಸೃಷ್ಟಿಸಿರುವ RSS ಈಗ ಸೆಡ್ಡು ಹೊಡೆಯೋದಕ್ಕೆ ನಿಂತಿದೆಯಾ ಅನ್ನೋ ಕುತೂಹಲಕಾರಿ ಬೆಳವಣಿಗೆಯೊಂದು ಆಗ್ತಾ ಇದೆ. UPಯಲ್ಲಿ ಏನಾಗತ್ತೆ ಅನ್ನೋದ್ರ ಮೇಲೆ, ಅದರ ಪರಿಣಾಮ ಮುಂದೇನಾಗತ್ತೆ ಕೇಂದ್ರ ಸರ್ಕಾರದ ಮೇಲೆ, ಮೋದಿ ನಾಯಕತ್ವದ ಮೇಲೆ ಅನ್ನೋದನ್ನ ಕಾದು ನೋಡಬೇಕು. ಇವತ್ತೇನಾದ್ರೂ TDP JDU ಸಪೋರ್ಟ್ ಇಲ್ಲದೆ ಹೋಗಿದ್ರೆ ಬೇರೆ ಪರಿಸ್ಥಿತಿನೇ ಆಗ್ತಿತ್ತಲ್ವ, ದೊಡ್ಡ ಸವಾಲು ಎದುರಾಗ್ತಿತ್ತು. ಬಹುಶಃ ಕೇಂದ್ರದಲ್ಲಿ
ಬಿಜೆಪಿ ನಾಯಕತ್ವ ಬದಲಾಗುತ್ತಾ ಅನ್ನೋ ಆತಂಕವೂ ಎದುರಾಗಿತ್ತು. ಆದರೂ ಮೋದಿ ಜಸ್ಟ್ ಪಾಸ್ ಆಗಿದ್ದಾರೆ. ಈಗಲೂ ಟೆನ್ಷನ್ನಲ್ಲೇ ಇದ್ದಾರೆ. ಮೈತ್ರಿ ಕೂಟ ಅನ್ನೋದೇ ಟೆನ್ಷನ್ನು. ಯಾವಾಗಲೂ ಮುಳ್ಳಿನ ಮೇಲಿನ ನಡಿಗೆನೇ ಅದು, ಸುಲಭದ ನಡಿಗೆ ಅಲ್ವೇ ಅಲ್ಲ. ಅದರ ನಡುವೆ ಈಗ RSS ಸಿಡಿಸಿರುವ ಬಾಂಬ್ ಅಲ್ಲೋಲ ಕಲ್ಲೋಲಕ್ಕೆ ಸೃಷ್ಟಿಯಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.